ಇನ್ನು ಕೋವಿಡ್ ವಿಚಾರದ ಜಟಾಪಟಿ ಒಂದು ಹಂತಕ್ಕೆ ಬಂದು ನಿಂತಿದೆ. ಬಿಜೆಪಿ ಸರ್ಕಾರ ಇದ್ದಾಗಿನಿಂದಲೂ ಕೂಡ ಕಾಂಗ್ರೆಸ್ ಆರೋಪಗಳನ್ನು ಮಾಡ್ತಾನೆ ಇತ್ತು. ಆಯೋಗ ರಚಿಸಿ ವರದಿಯನ್ನು ಕೂಡ ತರಿಸಿಕೊಂಡಿತ್ತು. ಇದೀಗ ಈ ವಿಚಾರ ಅಂತಿಮ ಘಟ್ಟಕ್ಕೆ ತಲುಪಿದೆ. ತನಿಖೆ ನಡೆಸೋದಕ್ಕೆ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕಾನೂನಿನ ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಿದೆ. ಈಗಾಗಲೇ ಲೋಕಾಯುಕ್ತ ವಿಚಾರಣೆ ಮಾಡಿದ್ದು ಯಾವುದೇ ಕ್ಷಣದಲ್ಲಿ ಇಡಿ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಇಡಿ ನೋಟಿಸ್ ಕೊಟ್ರೆ ಸಿಎಂಗೆ ಅಸಲಿ ಕಂಟಕ ಶುರುವಾಗಲಿದೆ. ಆದ್ರೆ ಇದೇ ಹೊತ್ತಲ್ಲಿ ಬಿಜೆಪಿ ನಾಯಕರನ್ನ ಕಟ್ಟಿಹಾಕಲು ಸಿದ್ದರಾಮಯ್ಯ ಸರ್ಕಾರ ಕೋವಿಡ್ ಹಗರಣದ ಬ್ರಹ್ಮಾಸ್ತ್ರವನ್ನೇ ಬಿಟ್ಟಿದೆ. ಕೋವಿಡ್ ಹಗರಣದ ತನಿಖೆಗೆ ಎಸ್ಐಟಿ ರಚನೆಗೆ ಸಂಪುಟ ಅಸ್ತು. ಎಫ್ಐಆರ್ ಹಾಕಲು ನಿರ್ಧರಿಸಿದ ರಾಜ್ಯ ಸರ್ಕಾರ. ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಸಮಿತಿಯ ಮಧ್ಯಂತರ ವರದಿಯ ಆಧಾರದ ಮೇಲೆ ಕೋವಿಡ್-19 ಹಗರಣದ ತನಿಖೆಗೆ ಎಸ್ಐಟಿ ರಚಿಸಲು ಸಂಪುಟ ಸಭೆ ನಿರ್ಧರಿಸಿದೆ. ಎಫ್ಐಆರ್ ದಾಖಲಿಸಿಕೊಳ್ಳೋ ತಂಡ ಸತ್ಯ ಶೋಧನೆಗೆ ಇಳಿಯಲಿದೆ. ತನಿಖೆ ಹಾಗೂ ಕ್ರಮಕ್ಕಾಗಿ ಎಸ್ಐಟಿ ಮಾಡಬೇಕು ಅಂಥೇಳಿ ಸಚಿವ ಸಂಪುಟ ನಿರ್ಣಯ ಮಾಡಿ, on the basis of the report and the whatever proofs that are being furnished, they will investigate on the basis of that. ಇನ್ನು ಎಸ್ಐಟಿ ರಚನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪೂರ್ತಿ ಪಿಕ್ಚರ್ ಇನ್ನೂ ರಿಲೀಸ್ ಆಗಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಕೋವಿಡ್ ಹಗರಣದ್ದು ಪೂರ್ತಿ ತನಿಖೆ ಏನು ಬಂದಿಲ್ಲ, ಪಾರ್ಟ್ ಬಂದಿದೆ. ಒಂದು ಪಾರ್ಟ್ 1 ತಪ್ಪಾಗಿದ್ರೆ ಪ್ರಶ್ನೆ ಬರ್ತದೆ. ಕೆಲವು ನಿರ್ಧಾರಗಳನ್ನ ಸಡನ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ, ಆ ಕಾರಣಕ್ಕೆ ತೆಗೆದುಕೊಂಡಿದ್ದಾರೆ ಅಷ್ಟೇ. ಅದು ತಪ್ಪಿದ್ರೆ ಕೋರ್ಟ್ ಇದೆ, ನ್ಯಾಯಾಲಯ ಇದೆ, ನ್ಯಾಯಾಲಯ ತೀರ್ಮಾನ ಮಾಡುತ್ತೆ. ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ಗೆ ಶುರುವಾಗುತ್ತಾ ಸಂಕಷ್ಟ. ಕೋವಿಡ್ ಹಗರಣದ ತನಿಖೆಯಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ಗೂ ಸಂಕಷ್ಟ ತರುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಸಂಪುಟ ಸಭೆಯಲ್ಲೂ ಸಚಿವರು ಚರ್ಚೆ ಮಾಡಿದ್ದಾರೆ. ಯಾಕಂದ್ರೆ ಕೊರೋನಾ ವೇಳೆ ಡಾಕ್ಟರ್ ಸಿಎನ್ ಮಂಜುನಾಥ್ ಟಾಸ್ಕ್ ಫೋರ್ಸ್ ಕಮಿಟಿ ಮುಖ್ಯಸ್ಥರಾಗಿದ್ರು. ಟಾಸ್ಕ್ ಫೋರ್ಸ್ ನಿರ್ಣಯದಂತೆ ಕೆಲ ಉಪಕರಣಗಳನ್ನು ಖರೀದಿ ಮಾಡಿದ್ರು. ಈ ಬಗ್ಗೆ ಕುನ್ನಾ ವರದಿಯಲ್ಲೂ ಪ್ರಸ್ತಾಪಿಸಲಾಗಿದೆ. ಇದೀಗ ಎಸ್ಐಟಿ ರಚನೆಯಿಂದ ಅಂದಿನ ಸಿಎಂ ಬಿಎಸ್ವೈ, ಆರೋಗ್ಯ ಸಚಿವ ಶ್ರೀರಾಮುಲು ಸೇರಿದಂತೆ 16 ಮಂದಿ ಅಧಿಕಾರಿಗಳಿಗೂ ಸಂಕಷ್ಟಗಳ ಸರಮಾಲೆ ಶುರುವಾಗಲಿದೆ. 10 ಗಣಿಗಾರಿಕೆ ಕಂಪನಿಗಳ ವಿರುದ್ಧವೂ ಲೋಕಾಯುಕ್ತ ಎಸ್ಐಟಿ ತನಿಖೆ. ಕೋವಿಡ್ ಹಗರಣ ಮಾತ್ರವಲ್ಲ, ಅಕ್ರಮ ಗಣಿಗಾರಿಕೆ ಬಗ್ಗೆ ತನಿಖೆಗೂ ಸಚಿವ ಸಂಪುಟ ತೀರ್ಮಾನಿಸಿದೆ. 9 ಅಕ್ರಮ ಗಣಿಗಾರಿಕೆ ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ನೀಡಲಾಗಿತ್ತು. ಆದರೆ 6 ಪ್ರಕರಣಗಳಲ್ಲಿ ತನಿಖೆ ಸಾಧ್ಯವಿಲ್ಲ ಅಂತ ಸಿಬಿಐ ನಿರಾಕರಿಸಿತು. ಇದೀಗ ರಾಜ್ಯ ಸರ್ಕಾರವೇ 10 ಗಣಿಗಾರಿಕೆ ಕಂಪನಿಗಳ ವಿರುದ್ಧ ಎಸ್ಐಟಿ ರಚಿಸಲು ತೀರ್ಮಾನಿಸಿದೆ. ಮೈಸೂರು ಮ್ಯಾಂಗನೀಸ್ ಕಂಪನಿ, ಎಂ ದಶರಥ ರಾಮೇರೆಡ್ಡಿ, ಅಲ್ಲಂ ವೀರಭದ್ರಪ್ಪ ಗಣಿ, ಕರ್ನಾಟಕ ಲಿಂಪೋ ಗಣಿ ಕಂಪನಿ, ಅಂಜನಾ ಮಿನರಲ್ಸ್, ರಜಯ್ಯ ಖಾನಂ ಗಣಿ ಕಂಪನಿ, ಮಿಲನಾ ಮಿನರಲ್ಸ್ ಕಂಪನಿ, ಎಂ ಶ್ರೀನಿವಾಸುಲು ಕಂಪನಿ, ಚನ್ನಕೇಶವ ರೆಡ್ಡಿ, ಲಕ್ಷ್ಮೀ ನರಸಿಂಹ ಮೈನಿಂಗ್ ಕಂಪನಿ ಹಾಗೂ ಜಿ ರಾಜಶೇಖರ್ ಕಂಪನಿ ವಿರುದ್ಧ ಎಸ್ಐಟಿ ರಚಿಸಲು ತೀರ್ಮಾನಿಸಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.